ಅಮೆರಿಕದಿಂದ ರಾಣಾ ಗಡೀಪಾರಾಗಿದ್ದು ಭಾರತಕ್ಕೆ ಗಡೀಪಾರಾಗಿದ್ದು ಇದು ಈ ರಾಜತಾಂತ್ರಿಕ ದೊಡ್ಡ ಜಯ. ಇದು ರಾಜತಾಂತ್ರಿಕ ವಿಜಯ. ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. 17 ವರ್ಷ ಭಾರತ ಇದಕ್ಕೆ ಎಫರ್ಟ್ ಹಾಕಿದೆ. 17 ವರ್ಷ. ಯಾಕಂದರೆ ಮುಂಬೈ ದಾಳಿಯಲ್ಲಿ ಇವನ ಪಾತ್ರ ಎಷ್ಟರ ಮಟ್ಟಿಗಿದೆ, ಏನು ಎತ್ತ, ಅಮೆರಿಕದಲ್ಲೇ ಇದ್ಕೊಂಡು ಇವನು ಎಷ್ಟರ ಮಟ್ಟಿಗೆ ಇವನ್ನೆಲ್ಲ ಪ್ಲ್ಯಾನ್ ಮಾಡಿದ್ದ, ಅಲ್ಲಿಂದಲೇ ಹೆಡ್ಲಿನ ಹೆಂಗೆ ಕಳಿಸ್ತಾ, ಹೆಡ್ಲಿಗೆ ಬೇಕಾದಂಥ ಹಣ ಆಗಿರ್ಬೋದು, ಹೆಡ್ಲಿಗೆ ಬೇಕಾದಂಥ ವಸ್ತುಗಳನ್ನೆಲ್ಲವನ್ನೂ ಕೂಡ ಹೆಂಗೆ ಪೂರೈಕೆ ಮಾಡಿದ್ದ, ಎಲ್ಲೆಲ್ಲೇ ಉಳ್ಕೊಳ್ಳಿಕ್ಕೆ ವ್ಯವಸ್ಥೆ ಮಾಡಿಕೊಟ್ಟಿದ್ದ, ಇದೆಲ್ಲ ಸಂಗತಿಗಳು. ಜೊತೆಗೆ ಇವನು ಈ ಪಾಕಿಸ್ತಾನದ ಸೇನೆಯಲ್ಲಿ ಡಾಕ್ಟರ್ ಆದಂಥ ವ್ಯಕ್ತಿ. ಅಲ್ಲಿಂದ ಇವನೆಲ್ಲಿಂದ ಎಲ್ಲಿಗೆ ಹೋದ, ಇವನು ಹಿಂದೆ ISI ಹೆಂಗೆ ನಿಂತಿತ್ತು, ಈಗ ಪಾಕಿಸ್ತಾನ ಹೇಳ್ತಿರುವಂಥದ್ದು ಏನು ಅಂದರೆ ಇವನು ಕೆನಡಾ ಪ್ರಜೆಯವನು, ನಮಗೂ ಅವನಿಗೂ ಸಂಬಂಧ ಇಲ್ಲ ಅನ್ನುವಂಥ ಮಾತು. ಇದೆಲ್ಲದರ ಬಗ್ಗೆಯೂ ಕೂಡ 30 ಪ್ರಶ್ನೆಗಳನ್ನು ಇಟ್ಕೊಂಡು NIA ಅಧಿಕಾರಿಗಳು ಪ್ರಶ್ನೆಗಳ ಮೇಲೆ ಪ್ರಶ್ನೆಗಳನ್ನು ಕೇಳ್ತಾರೆ, ಉತ್ತರ ಪಡಿತಾರೆ. ಉತ್ತರಗಳಲ್ಲಿ ಮತ್ತಷ್ಟು ಪ್ರಶ್ನೆಗಳು ಬರ್ತವೆ. ಬನ್ನಿ ನಮ್ಮ ಪ್ರತಿನಿಧಿ ಮಾಲ್ತೇಶ್ ಈಗ ನಮ್ಮೊಂದಿಗೆ ನೇರ ಸಂಪರ್ಕದಲ್ಲಿದ್ದಾರೆ. ಮಾಲ್ತೇಶ, ನಾನು ಹೇಳ್ತಾ ಇದ್ದೆ ಆರಂಭದಲ್ಲಿ ದೊಡ್ಡ ರಾಜತಾಂತ್ರಿಕ ಜಯ. ಇದು ಸಾಮಾನ್ಯ ಸಂಗತಿ ಆಗಿರಲಿಲ್ಲ. ಅಂತೂ ಇಂತೂ ಭಾರತ ಮನಸ್ಸು ಮಾಡಿದ್ರೆ ದಶಕಗಳಾದರೂ ಕೂಡ ಹಠ ಬಿಡದೆ ಹೆಂಗೆ ಯಾರ್ಯಾರನ್ನು ಕರೆಸ್ಕೊಳ್ಳುತ್ತೆ ಅನ್ನೋಕ್ಕೊಂದು ಬೆಸ್ಟ್ ಎಕ್ಸಾಂಪಲ್ ಇದು. ಈಗ ಇವನು NIA ಅತಿಥಿ, ಇವನು ಎದುರುಗಡೆ 10 ಪ್ರಶ್ನೆಗಳನ್ನು ರೆಡಿ ಮಾಡ್ಕೊಂಡಿದ್ದಾರೆ. ಇವನಿಂದ ಯಾವ್ಯಾವ ಸಂಗತಿಗಳು ಬಯಲಾಗಬಹುದು ನಂಬರ್ 1, ಜೊತೆಗೆ ಅಧಿಕಾರಿಗಳು ಮಾಡ್ಕೊಂಡಿರುವಂಥ ಸಿದ್ಧತೆ, ಅದ್ರ ಬಗ್ಗೆ ಹೆಚ್ಚಿನ ವಿವರಗಳೇನು ಮಲ್ತೇಶ್? ಖಂಡಿತ ರಂಗನಾಥ್, ನೀವು ಹೇಳಿದಾಗೆ ಈಗ ಆಲ್ರೆಡಿ ವಿಚಾರಣೆ ಆರಂಭ ಆಗಿದೆ. ಮೊದಲ ದಿನದ ವಿಚಾರಣೆ ಇವತ್ತು ಆರಂಭ ಆಗಿದೆ. 18 ದಿನಗಳ ಕಸ್ಟಡಿಗೆ ಈಗ ಆಲ್ರೆಡಿ NIA ಇದಕ್ಕೆ ಸಂಬಂಧಪಟ್ಟಂಗೆ ಪಡೆದುಕೊಂಡಿದೆ. ಜೈರಾಯ್ NIAನ DIG ಅವರ ನೇತೃತ್ವದಲ್ಲಿ 12 ಅಧಿಕಾರಿಗಳ ತಂಡ ಈಗ ಆಲ್ರೆಡಿ ಸಿದ್ಧತೆಯನ್ನ ಮಾಡಿಕೊಂಡಿದೆ. NIA ಮುಖ್ಯ ಕಚೇರಿಯಲ್ಲಿ 14x14ನ ಒಂದು ಸೆಲ್ ಅನ್ನ ಈತನಿಗಾಗಿನೇ ನಿರ್ಮಾಣ ಮಾಡಲಾಗಿದ್ದು. ನಾನು ಆಗ್ತಾನೆ ಹೇಳಿದಾಗೆ ಅದರಲ್ಲಿ ಒಂದು ವಿಶೇಷವಾದಂತಹ ಬೆಡ್ ಜೊತೆಗೆ ಬಾತ್ರೂಮ್ ಇದೆಲ್ಲ ವ್ಯವಸ್ಥೆ ಇದೆ. ಮತ್ತೊಂದು ಸೆಲ್ ನಲ್ಲಿ ಈತನ ವಿಚಾರಣೆಗೆ ಒಳಪಡಿಸುವಂತ ನಿಟ್ಟಿನಲ್ಲೂ ವ್ಯವಸ್ಥೆ ಇದೆ. 11:45ರ ನಂತರದಲ್ಲಿ ಈತನ ವಿಚಾರಣೆ ಆರಂಭ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತದೆ. ರಂಗನಾಥ್, ಇಲ್ಲಿ NIA ಅಧಿಕಾರಿಗಳು ಒಟ್ಟು 3 ವಿಚಾರಗಳನ್ನ ಮುಂದಿಟ್ಕೊಂಡು ಈತನಿಂದ ಉತ್ತರಗಳನ್ನ ನಿರೀಕ್ಷೆಯಲ್ಲಿದ್ದಾರೆ. ಒಂದು, ಮುಂಬೈ ಅಟ್ಯಾಕ್ ನ ಸಂಬಂಧಪಟ್ಟ ಹಾಗೆ ಈತ ಓವರ್ ಆಲ್ ನಂಟನ್ನ ಯಾವ್ಯಾವ ರೀತಿಯಾಗಿ ಹೊಂದಿದ್ದ ಅನ್ನುವಂಥದ್ದು. ಎರಡನೇದಾಗಿ LETಗೆ ಸಂಬಂಧಪಟ್ಟ ಲಷ್ಕರ್ ಎ ತೊಯ್ಬಾಗೆ ಸಂಬಂಧಪಟ್ಟ ಹಾಗೆ ಈತನ ಲಿಂಕ್ ಏನೇನಿತ್ತು ಅನ್ನುವಂಥದ್ದು. ಮೂರನೇದಾಗಿ ನೀವು ಹೇಳ್ತಾ ಇದ್ದಾಗೆ ISI ಜೊತೆಗೆ ಈತನ ಲಿಂಕ್ ಏನಿತ್ತು ಅನ್ನುವಂಥದ್ದು. ಈ 3 ಅಂಶಗಳನ್ನ ಇಟ್ಕೊಂಡು ಅದ್ರ ಮೇಲೆ ಪ್ರಶ್ನೆಗಳನ್ನ ಸಿದ್ಧಪಡಿಸಿಕೊಂಡಿದ್ದಾರೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ಅದೆಲ್ಲದರ ಜೊತೆಗೆ ಈತ ಭಾರತಕ್ಕೆ ಸುಮಾರು 8 ಬಾರಿ ಬಂದಿದ್ನಲ್ಲ, ಆ ಟೈಮ್ ನಲ್ಲಿ ಈತನನ್ನ ಹ್ಯಾಂಡ್ಲಿಂಗ್ ಮಾಡ್ತಾ ಇದ್ದಂಥವ್ರು ಯಾರು, ಈತ ಯಾರಿಗೆ ಉತ್ತರ ಕೊಡ್ತಾ ಇದ್ದ, ಆನ್ಸರೇಬಲ್ ಇದ್ದ, ಈ ವಿಚಾರಗಳು ಏನೇನು ಅನ್ನುವಂಥದ್ದನ್ನ ಕಲೆ ಹಾಕೋದ್ರ ಜೊತೆಗೆ ಆತನಿಗೆ ಏನಾದ್ರು ಫಂಡಿಂಗ್ ಆಗಿತ್ತಾ ಅನ್ನುವಂಥದ್ದು ಒಂದು. ಎರಡನೇದಾಗಿ ಈತ ಭಾರತಕ್ಕೆ ಬಂದಂತ ಸಂದರ್ಭದಲ್ಲಿ ಹಲವು ಸ್ಥಳಗಳಿಗೆ ಹೋಗಿ ವಿಡಿಯೋ ಫೋಟೋಸ್ ಗಳನ್ನೆಲ್ಲ ಕ್ಲಿಕ್ ಮಾಡ್ಕೊಂಡಿದ್ದಲ್ಲ, ಆತನಿಗೆ ಅಸಿಸ್ಟ್ ಮಾಡ್ತಾ ಇದ್ದವ್ರು ಯಾರು, ಯಾರು ಈತನನ್ನ ಕೆಲ ಸ್ಥಳಗಳಿಗೆ ಕರ್ಕೊಂಡು ಹೋಗಿದ್ರು, ಆತವ್ರು ಯಾರು ಇದಾರ, ಆ ವಿಚಾರಗಳನ್ನ ಕೆತ್ಕೋದ್ರ ಜೊತೆಗೆ ಈತನಿಂದ ಯಾರಿಗಾದ್ರೂ ಪೇಮೆಂಟ್ ಆಗಿತ್ತಾ ಭಾರತದಲ್ಲಿ, ಈ ಸಂಗತಿಗಳನ್ನ ಕಲೆ ಹಾಕುವಂತ ಪ್ರಯತ್ನ ಆಗ್ತಾ ಇದೆ ರಂಗನಾಥ್. ಇದೆಲ್ಲದರ ಜೊತೆಗೆ ಒಂದು ವಿಚಾರ ಗೊತ್ತಿರಬಹುದು, ಸಾಜಿದ್ ಮೀರ್, ಈತ ಕೂಡ ಭಾರತಕ್ಕೆ ಬೇಕಾಗಿರುವಂತ ಮೋಸ್ಟ್ ವಾಂಟೆಡ್ ಉಗ್ರ. 2005ರ ಸಂದರ್ಭದಲ್ಲಿ ಮೊಹಾಲಿಯಲ್ಲಿ ಭಾರತ ಪಾಕಿಸ್ತಾನ ಕ್ರಿಕೆಟ್ ಮ್ಯಾಚ್ ನಡೀತಾ ಇದ್ದಂತ ಸಂದರ್ಭದಲ್ಲಿ ಈತ ಫೇಕ್ ನೇಮ್ ಹಾಗೆ ಪಾಸ್ಪೋರ್ಟ್ ಅನ್ನ ಹೊಂದಿ ಭಾರತಕ್ಕೆ ಬಂದು ಇಲ್ಲಿ ದುಷ್ಕೃತ್ಯ ಎಸ್ಕೋದಕ್ಕೆ ಅವಾಗಲೇ ಒಂದು ಪ್ಲಾನ್ ಮಾಡಿದ್ದ ಅನ್ನುವಂಥದ್ದು ವಿಚಾರ ಇದೆ. ಆತನಿಗೆ ಫೇಕ್ ಪಾಸ್ಪೋರ್ಟ್ ಅಥವಾ ಆತನಿಗೆ ಬರೋಕೆ ಬೇಕಾದಂತ ವ್ಯವಸ್ಥೆ ಈತ ಕೂಡ ಇಮಿಗ್ರೇಷನ್ ಸರ್ವಿಸ್ ಮಾಡ್ತಾ ಇದ್ನಲ್ಲ, ಯಾರು ರಾಣಾ, ಆ ಸಾಜಿದ್ ಮಿರ್ಗೆ ಈತನ ಲಿಂಕ್ ಏನಾದ್ರೂ ಇತ್ತ, ಆತನಿಗೆ ಸಹಾಯ ಮಾಡಿದ್ರ ಪಟ್ಟಿಯಲ್ಲಿ ಈತನೂ ಕೂಡ ಇದ್ದಾನೆ. ಯಾಕಂದ್ರೆ ಸಾಜಿದ್ ಮಿರ್ ಕೂಡ 2008ರ ಅಟ್ಯಾಕಿಂಗ್ ಸಂಬಂಧಪಟ್ಟಂಗೆ ಮೋಸ್ಟ್ ವಾಂಟೆಡ್ ಉಗ್ರ ಬೇಕಾಗಿರುವಂತ. ಆತನಿಗೆ ಏನಾದ್ರೂ ಅಸಿಸ್ಟ್ ಮಾಡುವಂತ ನಿಟ್ಟಿನಲ್ಲಿ ಈತನ ಪಾತ್ರ ಇದೆಯಾ ಅನ್ನುವಂಥದ್ದು ಕೂಡ ಈಗ NIA ಅಧಿಕಾರಿಗಳು ಉತ್ತರದ ನಿರೀಕ್ಷೆಯಲ್ಲಿದ್ದಾರೆ. ರಂಗ ಫೈನ್ ಮಲ್ತೇಶ್, ಧನ್ಯವಾದ ತಮ್ಮೆಲ್ಲ ಮಾಹಿತಿಗೆ.